ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಸ್ ಪ್ರಪಂಚ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತೊಂದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಅರ್ಜೆಂಟ್ ಇದ್ದೀನಿ. ಯಾಕೆ ಅಂತ ಅಂದರೆ ಆಲ್ರೆಡಿ ಟೈಮ್ ಅಪ್ ಆಗಿದೆ. ಬಿಕಾಸ್ ನಾನು ಪಾಯಿಂಟಿಗೆ ಬರ್ತೀನಿ. ಇವತ್ತು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಲೈಕ್ ಇಬ್ಬರು ತುಂಬ ಇಂಪಾರ್ಟೆಂಟ್ ಗೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫ್ಯಾಮಿಲಿ ಆಬ್ವಿಯಸ್ಲಿ ಬರ್ತಾ ಇದ್ದಾರೆ. ಸೊ ಫಸ್ಟ್ ಬಂದು ಆಬ್ವಿಯಸ್ಲಿ ನಮ್ಮ ಅತ್ತೆ ಹಾಗೂ ಮಾವ. ಸೊ ತುಂಬಾ ಟೈಮ್ ಆದ್ಮೇಲೆ ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ಲೈಕ್ ಆಲ್ಮೋಸ್ಟ್ ಒಂದು 16-17 ಇಯರ್ಸ್ ಆದ್ಮೇಲೆ ಇವತ್ತು ನಾವು ಮೀಟ್ ಆಗ್ತಿರೋದು. ಸೊ ಅವ್ರು ಯಾರು, ಏನಾಗಬೇಕು, ಎಲ್ಲಿಂದ ಬರ್ತಾ ಇದ್ದಾರೆ, ಪ್ರತಿಯೊಂದು ನಿಮಗೆ ಈ ಒಂದು ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಒನ್ಸ್ ಅಪಾನ್ ಅಲ್ಲ, ಸೊ ಲೈಕ್ ತುಂಬಾನೇ ಕ್ಲೋಸ್ ನಾವು, ಬಟ್ ಇವಾಗ ನಾವು ಮೀಟ್ ಆಗ್ತಿರೋದು. ಸೊ ಇಷ್ಟು ವರ್ಷ ಗ್ಯಾಪ್ ಏನಾಗಿತ್ತು, ಎಲ್ಲಿಗೆ ಹೋಗಿದ್ವಿ, ಏನು ಎತ್ತ ಅಂತ ಪ್ರತಿಯೊಂದು ಈ ಒಂದು ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ ಕಂಪ್ಲೀಟ್ ಫ್ಯಾಮಿಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ನಮ್ಮ ಲೈಕ್ ಮಮ್ಮಿ ಹಾಗೂ ನಮ್ಮ ಅತ್ತೆ ಕಾಂಬಿನೇಷನ್ ನೋಡೋಕ್ಕೆ ತುಂಬಾ ಇಷ್ಟ, ಹೇಳ್ತಾರೆ. ತುಂಬ ಜನ ಕಾಮೆಂಟ್ಸ್ ಸಹ ಮಾಡ್ತೀರಾ, ಬಿಗ್ರು ಕಾಂಬಿನೇಷನ್ಸ್ ಚೆನ್ನಾಗಿರುತ್ತೆ, ವ್ಲಾಗ್ಸ್ ಚೆನ್ನಾಗಿ ಬರುತ್ತೆ, ಜಾಸ್ತಿ ನಿಮ್ಮ ಅತ್ತೆ ಜೊತೆ ನಿಮ್ಮ ಅಮ್ಮನ ಜೊತೆ ವ್ಲಾಗ್ಸ್ ಮಾಡಿ ಅಂತ. ಸೊ ಎಸ್, ಇವತ್ತು ಒಂಥರ ನಿಮ್ಮ ಫೇವ್ರೆಟ್ ವ್ಲಾಗ್ಗೆ ಬರ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಪ್ಲೀಸ್ ನಿಮಗೆ ಒಂದು ಇಷ್ಟ ಆದರೆ ಕನ್ನಡ ವ್ಲಾಗರ್ ಸುಪ್ರಿಯಾ ಲಕ್ಷ್ಮೀಸ್ ಪ್ರಪಂಚಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಬನ್ನಿ, ಇವಾಗ ಸ್ವಲ್ಪ ಲೇಟ್ ಆಗ್ತಿದೆ. ನಾನು ಸಿಂಪಲ್ ಆಗಿ ಇವಾಗ ರೆಡಿ ಕೂಡ ಆಗಿದ್ದೀನಿ. ಅಂಡ್ ನಾರ್ಮಲ್ ಅದೇ ಡ್ರೆಸ್ ಹಾಕೊಂಡಿದ್ದೀನಿ. ಅಕ್ಕ, ನೀನ್ ರೆಡಿನಾ? ಸೊ ಅಕ್ಕ ಕೂಡ ರೆಡಿ ಆಗಿದ್ದಾಳೆ. ಏಕೆ ಏನಂಗ್ ಬೇಕು ಕಣೆ? ಸೊ ಇವಾಗ ಇರೋದೇ ಅದು. ಏನಮ್ಮ? ಏನ್ ಆಂಟಾ? ನಾನು ನೇಲ್ಸ್ ನ ಕಟ್ ಮಾಡಿದ್ನಲ್ಲ, ಸೊ ಅದು ಅವನ್ನೇ ಬಿಸಾಕ್ಬೇಕು ಅಂತ ಕೊಟ್ಟೆ. ಬಿಸಾಕ್ದ ಇನ್ನೊಂದು ಐ ಗೆಸ್ ನೇಲ್ಸ್ ಇಲ್ಲ, ಬಟ್ ಸ್ಟಿಲ್ ಉಗ್ರು ಇಲ್ಲ. ಹೇಳ್ತಾನೆ ಆಂಟ್ ತಗೊಂಡ್ ಹೋಗ್ತಾ ಐತೆ ಅಂತ. ಓಕೆ ಬಾ, ಎಲ್ರಿಗೂ ಹಾಯ್ ಹೇಳು. ಚೆನ್ನಾಗಿದ್ದೀರಾ? ಇವತ್ ಯಾರು ಬರ್ತಾವ್ರೆ ಮಗ್ನೆ? ನಿನ್ ಫ್ರೆಂಡ್ ಬರ್ತಾವ್ರಾ? ಓಹೋ ಹೋ 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 ಹೋ. ಸೊ ಇವತ್ ಲಕ್ಷಿತ್ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಯಾವ ತರ ಹೋಗುತ್ತೆ ಅಂತ. ನಾನಂತೂ ಫುಲ್ ಎಕ್ಸೈಟೆಡ್, ಖುಷಿಯಾಗಿದ್ದೀನಿ. ಅಂಡ್ ಅದ್ರ ಜೊತೆ ಒಂದ್ ಸ್ವಲ್ಪ ಏನಂತಾರೆ, ಒಂದ್ ಸ್ವಲ್ಪ ಲೈಕ್ ಏನಂತಾರೆ, ಹಡಿಬಡಿ ಅಂತಾನು ಹೇಳ್ಬೋದು. ಬಿಕಾಸ್ ನಾನು ಸ್ವಲ್ಪ ಲೇಟಾಗಿ ಸ್ವಲ್ಪ ಜಾಸ್ತಿನೇ ಲೇಟಾಗಿ ಎದ್ದೆ. ಬಿಕಾಸ್ ನಾನು ಮಲಗಿದ್ದೆ ನೆನ್ನೆ ನೈಟ್ ಬೆಳಗಿನ ಜಾವ 4 ಗಂಟೆಗೆ ಮಲಗಿದ್ದು. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೆ. ಸೊ ಜಾಸ್ತಿ ಏನು ಕೆಲಸ ಮಾಡೋಕ್ಕೂ ಆಗಿಲ್ಲ. ಎಲ್ಲಾನು ನಮ್ಮ ಮಮ್ಮಿ, ಅಕ್ಕ, ನಂದು 3 ಜನ ಸೇರ್ಕೊಂಡು ಮಾಡಿದ್ದು. ನಾನು ಬರೀ ಮಗುನ ಒಂದು ಸ್ವಲ್ಪ ನೋಡ್ಕೊಂಡಿದ್ದು ಅಷ್ಟೇ ಕೆಲಸ ಆಗಿದ್ದು. ಹಾಗೂ ನನ್ನ ರೂಮ್ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ. ನಾನು ಯಾವ ಥರ ಲೈಕ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏನೂ ಇಲ್ಲ, ಲಿಪ್ಸ್ಟಿಕಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ. ಇವತ್ತು ಒಂದು ಲಿಕ್ವಿಡ್ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ಏನೋ ಬರುತ್ತಲ್ಲ, ಸೊ ಅದನ್ನ ಹಾಕಿದ್ದೀನಿ. ಸೊ ಎಸ್, ದಿಸ್ ಇಸ್ ಮೈ ಡನ್. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಓಕೆನಾ? ಓಕೆ ಫ್ರೆಂಡ್ಸ್, ಸೊ ಇದು ಬಂದು ರೆಡಿ ಆಗೋಕ್ಕಿಂತ ಮುಂಚೆ ತಗೊಂಡ್ರೆ ಕ್ಲಿಪ್ಪಿಂಗ್ಸು. ಆ್ಯಂಡ್ ಇಲ್ಲಿ ನೋಡ್ಬೋದು ಅಕ್ಕ ಪಾಪುಗೆ ಸರಿ ತಿನ್ನಿಸ್ತಾವಳೆ. ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಅಂದರೆ ಫ್ರೆಶ್ ಆಗಿ ಬಂದೆ. ಆ್ಯಂಡ್ ಇಲ್ಲಿ ನಮ್ಮ ಲಡ್ಡುಮಾಗೆ ರಾಕರಲ್ಲಿ ನಾನು ಕೂರಿಸಿದ್ದೆ, ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಚಿಲ್ ಮಾಡು ಅಂತ. ಆ್ಯಂಡ್ ನಮ್ಮ ಲಡ್ಡುಮ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗ್ತಾ ಇದ್ದ. ಬಟ್ ನಾನು ಅದು ಹತ್ತಿದ ತಕ್ಷಣ ಎತ್ಕೊಳಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಹೋಗ್ಲಿ ಪರವಾಗಿಲ್ಲ, ಹಳ್ಳಿ ಅಂತಲೇ ಒಂದು ಸ್ವಲ್ಪ ಟೈಮ್ ಬಿಡ್ತೀನಿ. ತುಂಬ ಜಾಸ್ತಿ ತೀರಾ ಮಟ್ಟಿಗೆ ಅವನ ಹತ್ರ ಮಾತ್ರ ಎತ್ಕೊಳ್ಳೋದು. ಅಥವಾ ಅಲ್ಲೋ ಟೈಮಲ್ಲಿ ಅವ್ನಿಗೇನಾದರೂ ಸಪೋಸ್ ಎರಡು ಡಿಸ್ಟರ್ಬ್ ಆಗ್ತಿದ್ದೆ ಅಥವಾ ಅನ್ಕಂಫರ್ಟೇಬಲ್ ಆಗಿ ಇದನ್ನು ಅಂತ ಸ್ವಲ್ಪ ಚೆಕ್ ಮಾಡ್ತೀನಿ. ಡೈಪರ್ಸ್ ಚೆಕ್ ಆಗಲಿ ಅಥವಾ ಏನಾದರೂ ಸಪೋಸ್ ಸೊಳ್ಳೆ ಕಚ್ತಾ ಅಥವಾ ಏನಾದರೂ ಈ ಥರ ಇರುತ್ತಲ್ಲ, ಮಕ್ಕಳಿಗೆ ಅನ್ಕಂಫರ್ಟೇಬಲ್ ಆಗಬಾರ್ದು, ಆ ಥರ ಚೆಕ್ ಸಹ ಮಾಡ್ತೀನಿ. ಸಪೋಸ್ ಈಸ್ ಫುಲ್ ಕಂಫರ್ಟೇಬಲ್ ಇದ್ದೇನೆ, ಬಟ್ ಎತ್ಕೊಳ್ಳೋಕ್ಕೆ ಹಠ ಮಾಡ್ತೇನೆ ಅಂತ ಅಂದರೆ ಬಟ್ ಒಂದು ಸ್ವಲ್ಪ ಟೈಮ್ಗೆ ನಾನು ಅವಾಯ್ಡ್ ಮಾಡ್ತೀನಿ ಎತ್ಕೊಳ್ಳೋಕೆ. ಬಿಕಾಸ್ ಅವನು ಆಲ್ರೆಡಿ ಕೈ ಪಾಠ ಆಗಿದ್ದಾನೆ. ಅವರಪ್ಪ ಅಂದರೆ ಅವರು ತುಂಬ ಜಾಸ್ತಿನೇ ಕೈ ಪಾಠ ಮಾಡಿದ್ದಾರೆ. ನಾನು ಅದನ್ನ ಸ್ವಲ್ಪ ಬಿಡ್ಸೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಕ್ಕ ಮಮ್ಮಿ ಮತ್ತು ನಂದು ಬಂದು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಅಕ್ಕ ಸಹ ಹೆಲ್ಪ್ ಮಾಡ್ತಾಯಿದ್ಲು. ಮತ್ತು ಮದ್ದಿಗೆ ಬಂದು ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ ಅಂತ. ಆ್ಯಂಡ್ ನಾನು ಬಂದು ರೆಡಿ ಆಗೋಣ, ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪ್ರಿಪೇರ್ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ನೋಡಿ ಇವಾಗ ತುಂಬ ಜಾಸ್ತಿನೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸರಿ ಆಯಿತು ಅಂದ್ಕೊಂಡು ಇವಾಗ ಫೀಡಿಂಗ್ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಕ್ಲಿಪ್ಪಿಂಗ್ಸ್ ನಂದು ಹಾಗೂ ನಮ್ಮ ಮಮ್ಮಿದು. ತುಂಬ ಚೆನ್ನಾಗಿ ಕೇಳ್ತೀರಾ ನಂದು ಜೊತೆ ಒಂದು ಸ್ವಲ್ಪ ಲೈಕ್ ವೀಡಿಯೋಸ್ ಮಾಡಿ ಅವ್ರ ಜೊತೆ ಸ್ವಲ್ಪ ಮಾತಾಡಿಸಿ ಅಂತ. ನಂದು ಅವರು ಒಂದು ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ಬಟ್ ಖಂಡಿತವಾಗ್ಲೂ ಅವ್ರ ಜೊತೆ ಕೂಡ ಒಂದು ಫುಲ್ ವೀಡಿಯೋ ಶೂಟ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಆದಷ್ಟು ಬೇಗನೆ ಹಾಕ್ತೀನಿ. ಆ್ಯಂಡ್ ಊಟ ಏನಪ್ಪ ಸ್ಪೆಷಲ್ ಅಂತಂದರೆ ಹಾಗೆ ಹೇಳಿದ್ನಲ್ಲ, ತಮ್ಮ ಮನೆ ತುಂಬ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಅಂತ. ಸೊ ಅವ್ರಿಗೋಸ್ಕರ ಬಿರಿಯಾನಿ, ಸಾಂಬಾರ್ ಹಾಗೂ ಫ್ರೈ ಎಲ್ಲ ಮಾಡ್ತಾಯಿದ್ರು ಮಮ್ಮಿ. ಆ್ಯಂಡ್ ನಂದು ಸಹ ಹೆಲ್ಪ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ನಂದು ತುಂಬಾ ಚೆನ್ನಾಗಿ ಅಡುಗೆ ಸಹ
ಮಾಡ್ತಾಳೆ, ಅಕ್ಕನೂ ಮಾಡ್ತಾಳೆ, ನಾನು ಮಾಡ್ತೀನಿ. ಬಟ್ ನಂಗೆ ನಾನ್ ವೆಜ್ ಅಷ್ಟಾಗಿ ಬರಲ್ಲ. ಬಟ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಮಾಡ್ತೀನಿ, ಇಲ್ಲ ಅಂತ ಅಲ್ಲ ಫ್ರೆಂಡ್ಸ್. ಆ್ಯಂಡ್ ಹೀಗೆ ಮನೆಯಲ್ಲ ಲೈಕ್ ಫುಲ್ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕು, ತುಂಬ ಜನ ಅರುಣ್ ಅವ್ರಿಗೆ ವಿಶ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲನೂ. ಆ್ಯಂಡ್ ಹೀಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾನು ಆದಷ್ಟು ಬೇಗ ಒಂದು Q&A ವ್ಲಾಗ್ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಕೆಲವೊಂದು ರಿಪೀಟೆಡ್ ಕ್ವಶನ್ಸು, ಕೆಲವೊಂದು ಹೊಸ ಕ್ವಶನ್ಸು, ಕೆಲವೊಂದು ಆ ಕ್ವಶನ್ಗೆ ಆನ್ಸರೇ ಇಲ್ಲ ಅಂತ ಕ್ವಶನ್ಸು. ಸೊ ಎಲ್ಲ ಕ್ವಶನ್ಸ್ಗೂ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ನಿಮ್ಮ ಕ್ವಶನ್ಸ್ನ ತಿಳಿಸಿ, ಕೇಳಿ. ನಾನು ಖಂಡಿತವಾಗ್ಲೂ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ಒಂದು Q&A ವ್ಲಾಗ್ ಅಂತಲೇ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ, ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ನನ್ನ ಒಂದು ಬಿಲೀವು. ಸೊ ನೀವು ಏನಾದರೂ ನನಗೆ ಸಜೆಸ್ಟ್ ಮಾಡಿದ್ರೆ ಈ ಥರ ಚಾಲೆಂಜಸ್ ಮಾಡಿ, ಲೈಕ್ ನಿಮ್ಗೆ ಏನಾದರೂ ಈ ಥರ ಸಜೆಷನ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ಅದು ಸ್ವಲ್ಪ ಚೆನ್ನಾಗಿ ಫನ್ ಇದೆ, ಖಂಡಿತವಾಗ್ಲೂ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ ಸಹ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ. ಆ್ಯಂಡ್ ತುಂಬ ಅಪರೂಪಕ್ಕೆ ನಮ್ಮ ಹಾಲ್ ಕೂಡ ಕ್ಲೀನ್ ಆಗಿದೆ. ಒಟ್ಟಿಗೆ ಅವರೇ ಕರ್ಕೊಂಡ್ಬರ್ತಾರೆ. ಬನ್ನಿ, ನೀವೇನು ಪಾಠ ಮಾಡ್ಕೊಂಡು ಸುಮ್ಮನೆ ಇದೆಲ್ಲ ಕ್ಯಾಪ್ ಮಾಡ್ಕೊಂಡು ಹೋಗ್ತೀರಾ, ಜೊತೆಲೆ ಹೋಗೋಣ ಬನ್ನಿ ಅಂತ ಅಮ್ಮನೊಂದ್ಸರಿ ಕರ್ಕೊಂಡ್ಬನ್ನಿ. ಅಮ್ಮ ಊರಿಗೆ ಹೋಗೋರೆ, ಹೌದಾ? ಮತ್ತೆ ಕಾಯಿ ಇಳಿಸ್ತಾರಂತೆ, ಆ ತಾಯಿ ಒಬ್ಬರೇ ಅವರು ಊರಲ್ಲಿ. ಅದು ಮೊಮ್ಮಕ್ಕಳಿಗೆ ಮೊನ್ನೆ ಹೋದ್ರು, ಇವಾಗ ಬರ್ತಾರೆ. ನನ್ನ ಸಲ ಕರ್ಕೊಂಡು ನೋಡಿದ್ದೀರಲ್ಲ ನೀವು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಬಂದಿದ್ರು ಅಂತ ಹೇಳಿದ್ನಲ್ಲ. ಸೊ ಬಟ್ ಆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಅಂದರೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವ್ರು ಸ್ವಲ್ಪ ಕಂಫರ್ಟೇಬಲ್ ಇರಲಿಲ್ಲ ಆವಾಗ. ಸರಿ ಆಯಿತು ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಬಿರಿಯಾನಿ ಮಾಡಿದ್ದಾರೆ ಮಮ್ಮಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಲೈಕ್ ಆಲ್ಮೋಸ್ಟ್ ಒಂದು 17 ಇಯರ್ಸ್ ಆದಮೇಲೆ ನಾವು ಸಿಕ್ಕಿದ್ವಿ ಅಂತ. ಸೊ ಇವರು ಬಂದು ಅನ್ವಯ ಅಂತ, ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಲೈಕ್ ನಾವು ವಿ ಆರ್ ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಹೆಂಗೆ ಅಂದರೆ, ನಮ್ಮಪ್ಪ ಹಾಗೂ ಅನ್ವಯರಪ್ಪ ಫ್ರೆಂಡ್ಸು, ಆ್ಯಂಡ್ ನಾವು ಸಹ ಫ್ರೆಂಡ್ಸು. ಆ್ಯಂಡ್ ಇನ್ನು ಮುಂದೆ ನಮ್ಮ ಮಕ್ಕಳು ಸಹ ಫ್ರೆಂಡ್ಸ್ ಆಗ್ತಾರೆ. ಸೊ ಒಂಥರ ಲೈಕ್ ನನಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ. ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಲಿಮಿಟೆಡು. ಆ್ಯಂಡ್ ಅದರಲ್ಲಿ ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಅಂದರೆ ಐ ಗೆಸ್ ಅನ್ವಯ ಇಸ್ ದಿ ಓನ್ಲಿ ಫ್ರೆಂಡ್ ಐ ಹ್ಯಾವ್, ಲೈಕ್ ಚೈಲ್ಡ್ಹುಡ್ ಫ್ರೆಂಡ್ ಥರ. ಇವಳು ಬಿಟ್ಟರೆ ಇನ್ನು ಯಾರೂ ಇಲ್ಲವೇ ಇಲ್ಲ. ಸೊ ಇಫ್ ಇನ್ ಕೇಸ್ ಅನ್ವಯ ಏನಾದರೂ ಈ ವ್ಲಾಗ್ನ ನೋಡ್ತಾ ಇದ್ದರೆ, ಸೊ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಅನ್ವಯ ಹಾಗೂ ಅವ್ರ ಅಮ್ಮ ಬಂದಿದ್ದರು ಮಕ್ಕಳನ್ನ ನೋಡೋಕ್ಕೆ, ನನ್ನ ನೋಡೋಕ್ಕೆ. ಸೊ ತುಂಬಾ ಖುಷಿ ಆಯಿತು. ಲೈಕ್ ಏನಂತಾರೆ, ಲೈಕ್ ಲಾಸ್ಟ್ ನಾನು ಅನ್ವಯಗೆ ಯಾವ ಥರ ನೋಡಿದ್ದೆ ಅಂತಂದರೆ, ಸ್ಕೂಲಲ್ಲಿ ಈ ಥರ ಎರಡು ಜುಟ್ಟು ಹಾಕ್ಕೊಂಡು ಸ್ಕೂಲ್ ಯೂನಿಫಾರ್ಮಲ್ಲಿ ಗುಂಡು ಥರ ಹಂಗೆ ನೋಡಿದ್ದು. ಅವಳು ಸಹ ನನಗೆ ಹಂಗೆ ನೋಡಿದ್ದು. ಬಟ್ ಇವಾಗ ಮದುವೆ ಆಗಿ ನಮ್ಮ ಮಕ್ಕಳ ಜೊತೆ ಲೈಕ್ ಅದೇ ಒಂದು ಲಾಸ್ಟ್ ಮೀಟಪ್ ಆಗೋದೆ. ನೆಕ್ಸ್ಟ್ ಮೀಟಪ್ ಬಂದು ನಮ್ಮ ಮಕ್ಕಳ ಜೊತೆ ಇರೋದ್ರಿಂದ ನಾನು ನಿಜವಾಗ್ಲೂ ಕನಸನ್ನು ನಾನು ಅಂದ್ಕೊಂಡಿರಲಿಲ್ಲ ಈ ಒಂದು ಫ್ರೆಂಡ್ಶಿಪ್ ಇಲ್ಲಿ ತನಕನೂ ಬರುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು, ನಾವು ಚೆನ್ನಾಗಿ ಮಾತಾಡಿದ್ವಿ. ನಮ್ಮ ಮಕ್ಕಳು ಸಹ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಹಾಗೂ ಆಂಟಿ ಸಹ ತುಂಬಾ ಕ್ಯೂಟ್ ಹಾಗೂ ತುಂಬಾ ಒಂಥರ ಇನ್ನೋಸೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏನು ಗೊತ್ತಾ, ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ನಿಜ ನಾನು ಅನ್ಕೋತಾ ಇದ್ದೆ. ಲೈಕ್ ಅನ್ವಯನ ನೋಡಿ ನಾವು ಹೆಂಗಿದ್ವಿ, ಇವಾಗ ಹೆಂಗಿದ್ದೀವಿ. ಲೈಕ್ ಇವಾಗ ಮಕ್ಕಳ ಜೊತೆ ಇದ್ದೀವಿ, ಮುಂಚೆ ನಾವೇ ಮಗು ಇದ್ವಿ. ಲೈಕ್ ಜಸ್ಟ್ ಲೈಕ್ 15-17 ಇಯರ್ಸ್ ಬ್ಯಾಕ್ ನಾವು ಮಗು ಇದ್ವಿ, ನಾವು ಚಿಕ್ಕವರಿದ್ವಿ. ಇವಾಗ ನಮಗೆ ಒಂದು ಮಗು ಬಂದಿದೆಯಲ್ಲ ಅಂತ ಒಂದು ಖುಷಿ. ಆ್ಯಂಡ್ ಒಂದು ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಬಟ್ ಒಂದು ಸ್ವಲ್ಪ ನನಗೆ ಇಮೋಷನ್ ಅನಿಸ್ತು. ಬಟ್ ಚೆನ್ನಾಗಿತ್ತು ಒಟ್ಟಿನಲ್ಲಿ.
ಸೊ ನಾನು ತುಂಬಾ ಕ್ಲಿಪ್ಪಿಂಗ್ಸ್ ಅಂದರೆ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಾರ್ಟಿಂಗ್ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ನನಗೊಂದು ಸ್ವಲ್ಪ ಇತ್ತು ಕಂಫರ್ಟ್ ಝೋನಲ್ಲಿ ಇರ್ತಾರಾ ಇಲ್ವಾ ಅಂತ. ಇಂಟ್ರೋ ಎಲ್ಲ ಹೇಳಿಬಿಟ್ಟೆ ಅನ್ಕೊಂಡು ಕ್ಲಿಪ್ಪಿಂಗ್ಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ. ಬಟ್ ಅವ್ರು ಬಂದಮೇಲೆ ನನಗೆ ಒಂದು ಸ್ವಲ್ಪ ಅನಿಸ್ತು ಮಾಡಲಾ ಬೇಡವಾ ಅಂತ. ಏನು ಗೊತ್ತಾ, ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಸ್ಪೆಷಲಿ ನನಗಿನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಅರ್ಧ ಒಂದು ಇದೇ ಕನ್ಫ್ಯೂಷನ್ ಹೋಗುತ್ತೆ, ಕ್ಲಿಪ್ಪಿಂಗ್ಸ್ ಮಾಡಲಾ ಬೇಡವಾ, ಅವ್ರಿಗೆ ಡಿಸ್ಕಂಫರ್ಟ್ ಆಗುತ್ತಾ, ಅವ್ರು ಕಂಫರ್ಟೇಬಲ್ ಇರುತ್ತೆ, ಅವ್ರಿಗೆ ಇಷ್ಟ ಆಗುತ್ತಾ ಅಂತ. ಬಿಕಾಸ್ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಕ್ಯಾಮ್ರಾ ಫ್ರೆಂಡ್ ಇರ್ತಾರೆ, ಕೆಲವೊಬ್ರು ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಆಗಿಬಿಡ್ತಾರೆ. ಲೈಕ್ ಇಷ್ಟ ಆಗಲ್ಲ, ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಬಟ್ ಅನ್ವಯ್ ಬಂದು ತುಂಬಾ ಫ್ರೆಂಡ್ಲಿ ಇದ್ರು. ಬಟ್ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾವು ಏನಾದರೂ ಸಪೋಸ್ ಮೀಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಒಂದು ಕಂಪ್ಲೀಟ್ ವ್ಲಾಗ್ನೇ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅನ್ವಯ್ ಬಂದು ಪಾಪುಗೆ ತುಂಬಾ ಚೆನ್ನಾಗಿ, ಆ್ಯಂಡ್ ಆಬ್ವಿಯಸ್ಲಿ ಶಿ ಈಸ್ ಮದರ್ ಆಫ್ 2, ಬಟ್ ಸ್ಟಿಲ್ ಪಾಪುಗೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ನಾನೇ ಇಲ್ಲ, ಇನ್ಫ್ಯಾಕ್ಟ್ ನಿಜ ಹೇಳ್ತಾ ಇದ್ದೀನಿ, ನಾನೇ ಅನ್ವಯನ ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಒಂದು 2-3 ಥಿಂಗ್ಸಾಗಿ ಕನ್ಸಿಡರ್ ಮಾಡಿದ್ದೀನಿ, ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ತುಂಬಾ ಲೈಕ್ ಏನು ಹೇಳ್ತಾರೆ, ಸಾಫ್ಟಾಗಿ ಮಗುಗೆ ಏನು ಬೇಕು ಏನು ಬೇಡ ಯಾವ ಥರ ಆಟ ಆಡಿಸ್ಬೇಕು ಅಂತ ನಾನೇ ಆ ಒಂದು 4-5 ಅವರ್ ಗ್ಯಾಪಲ್ಲಿ ನಾನೇ ಕಲ್ತ್ಕೊಂಡೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನಿಜ ಹೇಳ್ಬೇಕಂದ್ರೆ ನಾವಿಬ್ಬರು ಕೂತ್ಕೊಂಡೆ ಅವರ್ಗಟ್ಲೆ ಕಷ್ಟ ಸುಖ ಮಾತಾಡ್ಕೊಂಡು ಹತ್ತಿಲ್ಲ, ಆ ಥರ ಏನೂ ಮಾಡಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ನೋಡಿ ಒಂಥರ ಪೀಸ್ ಸಿಗುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂಥರ ಮನಸ್ಸು ಖುಷಿ ಆಗುತ್ತೆ ಅಂತ ಇರುತ್ತಲ್ಲ. ಸೊ ನಂಗೆ ಆ ಥರ ನಿಜವಾಗ್ಲೂ ನಂಗೆ ಆ ಥರ ಒಂದು ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಫ್ರೆಂಡ್ಶಿಪ್ ಅಂತ ಅಂದ ತಕ್ಷಣ ಅಲ್ಲ, ಇನ್ನೂ ತುಂಬ ಜನ ಹಂಗೆ ಕ್ವಶನ್ಸ್ ಕೇಳ್ತಾರೆ, ಯಾಕೆ ನಿಮಗೆ ಯೂಟ್ಯೂಬರ್ಸ್ ತುಂಬ ಜನ ಫ್ರೆಂಡ್ಸ್ ಇದ್ದಾರಲ್ವಾ ಅಂತ. ಸೊ ವೆರಿ ಆನೆಸ್ಟ್ಲಿ ಅಲ್ವಾ, ಯೂಟ್ಯೂಬರ್ಸ್ ನನಗೆ ತುಂಬ ಜನ ಪರಿಚಯ ಇದ್ದಾರೆ, ಫ್ರೆಂಡ್ಸ್ ಅಂತಲೂ ಹೇಳ್ಬೋದು. ಬಟ್ ಏನಪ್ಪ ಅಂತ ಅಂದರೆ ನಾನು ಫೋನ್ ಮಾಡಿಬಿಟ್ಟು ಅಥವಾ ನಮ್ಮ ಮನೆಗೆ ಬಂದು ಅಥವಾ ನಾನು ಅವ್ರ ಮನೆಗೆ ಹೋಗಿ ಈ ಥರ ಕಷ್ಟ ಸುಖ ಮಾತಾಡ್ಕೊಂಡು ಅಥವಾ ಹೀಗಾಯಿತು ಹಾಗಾಯ್ತು ಕಣ ಏನೇ ಮಾಡೋದು ಹಂಗೆ ಹಿಂಗೆ ಅಂತ ನಾವು ಯಾವತ್ತೂ ಮಾತಾಡಿಲ್ಲ. ಅಂದರೆ ನಾನಂತೂ ಯಾರ ಜೊತೆನೂ ಈ ಥರ ಮಾತಾಡಿಲ್ಲ, ನನ್ನ ಜೊತೆನೂ ಯಾರೂ ಈ ಥರ ಮಾತಾಡಿಲ್ಲ. ಸೊ ನಾವೇನಪ್ಪ ಅಂದರೆ ಪರಿಚಯ, ಎಸ್ ಅ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಅದು ಬಿಟ್ಟು ಒಂಥರ ಏನಂದರೆ ತುಂಬಾ ತೀರಾ ಮಟ್ಟಿಗೆ ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಆ ಥರ ಯಾರೂ ಇಲ್ಲ. ಹೌದು, ನನ್ನ ಫಂಕ್ಷನ್ಸ್ಗೆ ಎಲ್ಲರೂ ಬರ್ತಾರೆ, ನಾನು ಸಹ ಅವ್ರ ಫಂಕ್ಷನ್ಸ್ಗೆ ಹೋಗ್ತೀನಿ. ಬಟ್ ಏನಪ್ಪ ಅಂತ ಅಂದರೆ ಜಾಸ್ತಿ ಕ್ಲೋಸ್ ಇಲ್ಲ. ಸೊ ಐ ಗೆಸ್ ನಿಮ್ಗೆ ಅರ್ಥ ಆಯಿತು ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಅಂತ. ಬಟ್ ಅಕ್ಕ ಜೊತೆ ಹೌದು ತುಂಬ ಜನ ಕ್ಲೋಸ್ ಆಗಿದ್ದಾರೆ. ಬಿಕಾಸ್ ಅಕ್ಕ ಶೀಸ್ ಲೈಕ್ ಚೆನ್ನಾಗಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ರ್ಯಾಪು ಇಟ್ಕೊಂಡಿದ್ದಾಳೆ. ನನಗೇನಪ್ಪ ಅಂತ ಅಂದರೆ ಅಕ್ಕಯಿಂದನೇ ಎಲ್ಲನೂ ನನಗೆ ಏನಂತಾರೆ ಹೆಲ್ಪ್ ಆಗುತ್ತೆ. ನನ್ನ ಯೂಟ್ಯೂಬೇ ಆಗಲಿ ಅಥವಾ ಏನೇ ಕಷ್ಟ ಸುಖನೇ ಆಗಿರಲಿ, ಅಕ್ಕ ತಂಗಿ ಎಲ್ಲರೂ ಇದ್ದಾರೆ. ಸೊ ಅದೊಂದು ಒಂದರಿಂದ ಮೇ ಬಿ ಎಲ್ಲೋ ನಾನು ಸ್ವಲ್ಪ ಫ್ರೆಂಡ್ಶಿಪ್ ಅಂತ ಅನ್ನೋದನ್ನ ಒಂದು ಸ್ವಲ್ಪ ಮೇ ಬಿ ಕಡಿಮೆ ಮಾಡಿಬಿಟ್ಟೆ ಅಂತ ಅನ್ಕೋತೀನಿ. ಸೊ ಎಸ್, ಯೂಟ್ಯೂಬರ್ಸ್ ಫ್ರೆಂಡ್ಸ್ ಇದ್ದಾರೆ ಅಂತ ಅಂತೀರಲ್ಲ, ಸೊ ಹೌದು ಇದ್ದಾರೆ, ತುಂಬಾ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಬಟ್ ಅಗೇನ್ ಹೇಳ್ದಂಗೆ ತೀರಾ ಜಾಸ್ತಿ ಮಟ್ಟಿಗೆ ನಾವು ರೇಗಿಸ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಶಾಪಿಂಗ್ ಹೋಗೋದು ಆ ಥರ ಇಲ್ಲ, ಒಂದು ಸ್ವಲ್ಪ ಫಾರ್ಮಲ್ ಆಗಿರ್ತೀವಿ. ಮೇ ಬಿ ಇನ್ನೂ ಜಾಸ್ತಿ ಟೈಮ್ ಹೋಗ್ತಾ ನಾವು ಇನ್ನೂ ಜಾಸ್ತಿ ಕ್ಲೋಸ್ ಆಗ್ಬೋದೇನೋ. ಬಟ್ ಸಿನ್ಸ್ ನನಗೆ ಇವಾಗ ಇವರೆಲ್ಲ ಅಂದರೆ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲ ಹೊಸಬ್ರಲ್ಲ, ಸೊ ಮೇ ಬಿ ನನಗೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ್ಯಂಡ್ ಇಲ್ಲಿ ಇವಾಗ ಅಕ್ಕ ಅರ್ಶಿನ ಕುಂಕುಮ ಕೊಟ್ಟಲು, ನೀವು ನೋಡ್ತಿರ್ಬೋದು. ಸೊ ತುಂಬ ಫೋರ್ಸ್ ಮಾಡಿದ್ವಿ ಇರಿ ಅಂತ. ಬಟ್ ಅವ್ರಿಗೂ ಸಹ ನೆಕ್ಸ್ಟ್ ಡೇ ಬೆಳಗ್ಗೆನೇ ಕೆಲಸ ಆಯಿತು, ಇಲ್ಲ ಹೋಗಬೇಕು ಅಂತ ಅಂದರು. ಸರಿ ಆಯಿತು, ಫ್ರೀ ಆದಾಗ ಮತ್ತೆ ಬಾ ನೈಟ್ ಸ್ಟೇ ಮಾಡೋಂತ ಹೇಳಿದ್ದೀನಿ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಕೂಡ ಅಂದಿದ್ದಾರೆ. ಆ್ಯಂಡ್ ಇನ್ನೇನು ಅವರು ಸಹ ಇವಾಗ ಮುಂಬೈಗೆ ಹೋಗ್ತಾರೆ. ನೋಡೋಣ, ಮೇ ಬಿ ನಾನು ಮುಂಬೈಗೆ ಹೋದರೆ ಅವ್ರ ಮನೆಗೆ ಖಂಡಿತವಾಗ್ಲೂ ಹೋಗ್ತೀನಿ. ಅಥವಾ ಅವ್ರು ಏನಾದರೂ ಬೈ ಚಾನ್ಸ್ ಇಲ್ಲೇ ಇದ್ದರೆ ಸ್ವಲ್ಪ ದಿವಸ ಮತ್ತೆ ಕರೆಸ್ತೀನಿ, ನಾನು ಮೆಸೇಜ್ ಅಥವಾ ಫೋನ್ ಮಾಡಿ ಹೇಳ್ತೀನಿ ಬಾ ಚೆನ್ನಾಗಿರುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ಬಂದರೆ ಖಂಡಿತವಾಗ್ಲೂ ಒಂದು ಕಂಪ್ಲೀಟ್ ವ್ಲಾಗೇ ಮಾಡ್ತೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಹೋಗಬೇಕಾದ್ರೆ ಸ್ವಲ್ಪ ಬೇಜಾರು ಸಹ ಆಗ್ತಾಯಿತ್ತು, ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಬಟ್ ಮನಸ್ಸಿಗೆ ಒಂದು ಇರುತ್ತಲ್ಲ, ಒಂಥರ ಸ್ವಲ್ಪ ಬೇಜಾರು ತರತ್ತಲ್ಲ, ಆ ಥರನೂ ಆಗ್ತಾಯಿತ್ತು. ಅವ್ರು ಹೋದ್ಮೇಲೆ ನಾನು ಹೇಳ್ತಿದ್ದೆ, ಅಕ್ಕ ಬೇಜಾರಾಗ್ತಿದೆ ಅಲ್ವೇನೆ ಅಕ್ಕ ಹೌದು ಕಣೆ ಬೇಜಾರಾಗ್ತಾ ಇದೆ ಆ ಥರ ಅಂದ್ಬಿಟ್ಟು ಆಮೇಲೆ ಸರಿ ಆಯಿತು ಮತ್ತೆ ಅದೇ ರಾಗ ಅದೇ ಹಾಡು. ಸೊ ನಾನು ಒಂದು ನನ್ನ ಪರ್ಸ್ನಲ್ ಸಜೆಷನ್ ಕೊಡಬೇಕು ಅಂತ ಇದ್ದೀನಿ. ಅದು ಏನಪ್ಪ ಅಂತಂದರೆ ನನಗೆ ಅಲ್ಲ, ಇನ್ ಪರ್ಸನ್ ನನಗೆ ಫ್ರೆಂಡ್ಸ್ ತುಂಬಾ ಕಡಿಮೆ. ಅಂದರೆ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಬಟ್ ಕ್ಲೋಸ್ ಫ್ರೆಂಡ್ಸ್ ಓಕೆ ಟು ಹೂಮ್ ಐ ಕ್ಯಾನ್ ಆ್ಯಕ್ಚುಲಿ ಲೈಕ್ ನನ್ನ ಫೋನ್ ತಗೊಂಡೆ ಇಲ್ಲೇ ಹಿಂಗಾಯ್ತು ಕಣೆ ಹಂಗಾಯ್ತು ಕಣೆ ಅಂತ ಹೇಳೋರು ತುಂಬಾ ಕಡಿಮೆ ನನಗೆ. ನನಗೆ ಇವಾಗ ಅನಿಸುತ್ತೆ, ನಾನು ಫ್ರೆಂಡ್ಸ್ನ ಮಾಡ್ಕೋಬೇಕಿತ್ತಲ್ವಾ, ಎಷ್ಟು ಚೆನ್ನಾಗಿರೋದು, ಸ್ವಲ್ಪ
ಕಷ್ಟ ಸುಖಕ್ಕೆ ಅಥವಾ ಏನೇ ಅಟ್ಲೀಸ್ಟ್ ಒಂದು ಕಂಪನಿಗೆ ಚೆನ್ನಾಗಿರ್ತಾರೆ, ಫ್ರೆಂಡ್ ಅನ್ನೋದು ಯಾರನ್ನ ಇರ್ತಿದ್ರಲ್ಲ ಅಂತ. ಬಟ್ ನಾನು ಅಷ್ಟು ಫ್ರೆಂಡ್ಸ್ ಮಾಡೋಕ್ಕೆ ಹೋಗಿಲ್ಲ. ಮಾಡಿದ್ರು ಸಹ ಅದನ್ನ ಮೇ ಬಿ ನಾನು ಕಂಟಿನ್ಯೂ ಮಾಡಿಲ್ಲ ಅನ್ಸೋದು. ಎಲ್ಲೋ ಒಂದು ಕಡೆ ನಂದೇ ತಪ್ಪಿರಬೇಕು, ನಾನು ಕಂಟಿನ್ಯೂ ಮಾಡಬೇಕಿತ್ತು. ವೆರಿ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನನ್ನ ಈ ಒಂದು ವ್ಲಾಗು ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ಸಪೋಸ್ ಕಾಲೇಜ್ ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ನ ಮಾಡಿ ಅದನ್ನ ಲಾಂಗ್ ಟರ್ಮಿಗೆ ಇಡಿ. ಈ ಥರ ಶಾರ್ಟ್ ಟರ್ಮಲ್ಲೇ ಅದನ್ನ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಬೇಡಿ. ಬಿಕಾಸ್ ಇರುತ್ತೆ ಗೊತ್ತಾ, ಈಗೋ ಇರುತ್ತೆ ಅಥವಾ ಕೆಲವೊಂದು ರೀಸನ್ಸ್ ಇರುತ್ತೆ, ನಂಗೆ ಫ್ರೆಂಡ್ಶಿಪ್ ಬೇಡ ಹೋಗು, ನಾನು ಬೇರೆ ಫ್ರೆಂಡ್ಸ್ ಸಿಗುತ್ತೆ ಅಂತ ಒಂದಿರುತ್ತೆ. ಬಟ್ ಆ ಒಂದು ಕಂಫರ್ಟ್ ಝೋನ್ ಇರುತ್ತಲ್ಲ, ಮತ್ತೆ ಆ ಒಂದು ಕಂಫರ್ಟ್ ಝೋನು ಹೊಸ ಫ್ರೆಂಡಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಲಕ್ಕಿ ಇದ್ದರೆ ಸಿಗ್ತಾರೆ, ಇಲ್ಲ ಅಂದರೆ ಇಲ್ಲ. ಬಟ್ ಮತ್ತೆ ನಾವು ಕೆಲಸಕ್ಕೆಲ್ಲ ಹೋದ್ಮೇಲೆ ಒಂದು ಕರಿಯರ್ ಅಂತ ಸ್ಟಾರ್ಟ್ ಆದಮೇಲೆ ನಮಗೆ ಫ್ರೆಂಡ್ಶಿಪ್ ಕಡೆ ಗಮನ ಕಡಿಮೆ ಇರುತ್ತೆ, ಕರಿಯರ್ ಫೋಕಸ್ಡ್ ಆಗಿರ್ತೀವಿ, ಫ್ಯಾಮಿಲಿ ಅಂತ ಇರುತ್ತೆ. ಸೊ ಫ್ರೆಂಡ್ಸ್ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್ನೂ ಮಾಡ್ಕೊಳ್ಳಿ ಆ್ಯಂಡ್ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನನ್ನ ಒಂದು ಪರ್ಸನಲ್ ಸಜೆಷನ್ ಹಾಗೂ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಯಾಕೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ ಬಿಕಾಸ್ ನಮ್ಮ ಅಕ್ಕ ಹಾಗೂ ತಂಗಿನೂ ಆಲ್ಮೋಸ್ಟ್ ನಾವು ಒಂದೇ ಏಜ್, ಜಸ್ಟ್ 2 years ಹೆಚ್ಚು ಕಡಿಮೆ ಅಷ್ಟೇ. ಸೊ ನನಗೆ ಇಲ್ಲೇ ಕಷ್ಟ ಸುಖ ಎಲ್ಲ ಇಲ್ಲೇ ಹಂಚ್ತಾ ಇದ್ದೆ, ಇಲ್ಲೇ ನಾವೆಲ್ಲ ಮಾಡ್ತಾಯಿದ್ವಿ. ಅದಕ್ಕೆ ನನ್ನ ಫ್ರೆಂಡ್ಸ್ನು ಸಹ ಜಾಸ್ತಿ ಕನ್ಸಿಡರ್ ಮಾಡೋಕ್ಕೆ ಹೋಗಿಲ್ಲ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಂದು ತಪ್ಪಿರಬೇಕು. ಬಟ್ ಅಗೇನ್ ಸಿನ್ಸ್ ಐ ಹ್ಯಾವ್ ಮೈ ಲೈಕ್ ಅಕ್ಕ ತಂಗಿ ಅಲ್ಲ, ಸೊ ಇವರೇ ಒಂಥರ ಫ್ರೆಂಡ್ಸ್ ಥರ, ಇವರೇ ಅಕ್ಕ ತಂಗಿ ಥರ. ನಾವು ಕಿತ್ತಾಡ್ತೀವಿ, ಬೈತೀವಿ, ಹೊಡೆದಾಡ್ತೀವಿ ಹಾಗೂ ಶೇರು ಸಹ ಮಾಡ್ಕೋತೀವಿ. ನನಗೆ ಇವಾಗ ಜಾಸ್ತಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸಪೋಸ್ ಇಫ್ ಇನ್ ಕೇಸ್ ಮನೇಲಿ ಒಬ್ಬಳೇ ಇದ್ದರೆ ಏನು ಲೈಕ್ ಯಾರ ಹತ್ರ ಮಾತಾಡಲಿ, ಏನು ಮಾಡಲಿ ಅಂತ. ಬಟ್ ಹಾಗಂತ ಯಾರೂ ಫ್ರೆಂಡ್ಸ್ ಇಲ್ಲ ಅಂತ ಅಲ್ಲ, ಇದ್ದಾರೆ ತುಂಬ ಜನ ಅಲ್ಲ. ಅಗೇನ್ ಲೈಕ್ ಕೆಲವೊಬ್ಬರು ತುಂಬಾ ಒಳ್ಳೆ ಫ್ರೆಂಡ್ಸ್ ನನಗೆ. ನನ್ನ ಕಷ್ಟ ಸುಖಕ್ಕೆ, ನನ್ನ ಅಳೋ ಟೈಮಲ್ಲಿ, ನನ್ನ ನಗೋ ಟೈಮಲ್ಲಿ, ನನ್ನ ಪ್ರಾಬ್ಲಮ್ಸಲ್ಲಿ, ನನ್ನ ಸಕ್ಸಸ್ಸಲ್ಲಿ ಎಲ್ಲದಕ್ಕೂ ನನ್ನ ಜೊತೆಯಾಗಿದ್ದರು. ಸೊ ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ, ನನ್ನ ಸಿಸ್ಟರ್ಸ್ ಸಹ. ಸೊ ಅದು ಒಂದರಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಐ ಆಮ್ ಆ್ಯಕ್ಚುಲಿ ಗ್ಲ್ಯಾಡ್ ಗೊತ್ತಾ, ಲೈಕ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಇವೆಲ್ಲ ಕ್ಯಾಪ್ಚರ್ ಆಗ್ತಿದೆ ಅಂತ. ನಿಮಗೆ ಎಂಟರ್ಟೈನ್ಮೆಂಟ್ ಅಥವಾ ಏನೋ ಒಂಥರ ಚೆನ್ನಾಗಿ ಅನಿಸಿರ್ಬೋದು ನನ್ನ ವೀಡಿಯೋಸ್ ನೋಡಿ. ಬಟ್ ನನಗೇನಪ್ಪ ಅಂತ ಅಂದರೆ ಈ ಎಲ್ಲ ಒಂದು ಲೈಫಲ್ಲಿ ಆಗೋ ಮೆಮೊರೀಸ್ ಎಲ್ಲ ಕ್ಯಾಪ್ಚರ್ ಆಗ್ತಾ ಇದೆ. ಮೇ ಬಿ ಒಂದು 50-60 ವರ್ಷ ಮುದುಕಿ ಆದಮೇಲೆ ಕುತ್ಕೊಂಡು ಇವೆಲ್ಲ ನೋಡ್ತೀನಿ, ನೋಡ್ಕೊಂಡು ನಗ್ತೀನಿ, ನೋಡ್ಕೊಂಡು ಅಳ್ತೀನಿ, ನೋಡಿಕೊಂಡು ಗೊತ್ತಿಲ್ಲ ಬಟ್ ಏನೋ ಒಂದು ರಿಯಾಕ್ಷನ್ ಬಂದೇ ಬರುತ್ತೆ. ಸೊ ಒಂಥರ ಖುಷಿ ಆಗ್ತಿದೆ. ನನ್ನ ಮದುವೆ, ನನ್ನ ಪ್ರೆಗ್ನೆನ್ಸಿ, ನನ್ನ ಮಗು, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರೂ ಕ್ಯಾಪ್ಚರ್ ಆಗ್ತಾ ಇದ್ದಾರೆ ಅಂತ. ಸೊ ಇದು ಬಂದು ನನ್ನ ಸಿಂಪಲ್ ಆದ ಫ್ರೆಂಡ್ಶಿಪ್ ಸ್ಟೋರಿ, 17 ವರ್ಷದ ಫ್ರೆಂಡ್ಶಿಪ್ ಸ್ಟೋರಿ ಇದೇನೆ. ಆ್ಯಂಡ್ ಈ ಒಂದು ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಇರೋ ಫ್ರೆಂಡ್ಸ್ನೂ ಸಹ ಅವ್ರಿಗೆ ಏನಂತಾರೆ, ಅವ್ರಿಗೂ ಸಹ ನಾನು ಲೈಫ್ ಲಾಂಗ್ ಕ್ಯಾರಿ ಮಾಡ್ತೀನಿ, ಜೊತೆಯಾಗಿರ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೈಫ್ ತುಂಬಾ ಚಿಕ್ಕದು ನಿಜವಾಗ್ಲೂ. ಸೊ ಆದಷ್ಟು ನಾವೆಲ್ಲರ ಜೊತೆನೂ ಚೆನ್ನಾಗಿರಬೇಕು, ನಮ್ಮ ಜೊತೆನೂ ಜನಗಳು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ದುಃಖ ಅಂತ ಎಲ್ರಿಗೂ ಇದ್ದೇ ಇರುತ್ತೆ. ಒಬ್ಬರು ದುಃಖದಲ್ಲಿ ನಾವು ಸಹ ಆಗಿರಬೇಕು, ಅವ್ರಿಗೆ ಸಪೋರ್ಟ್ ಕೊಡಬೇಕು. ಬರೀ ನಾನು ಯಾವಾಗಲೂ ಹೇಳ್ತೀನಿ, ಸಪೋರ್ಟ್ ಅಂತ ಅಂದರೆ ಬರೀ ದುಡ್ಡಿಂದ ಮಾತ್ರ ಅಲ್ಲ, ಬಟ್ ನಮ್ಮ ಒಂದು ಮಾರಲ್ ಸಪೋರ್ಟು ಅಂತ ಇರುತ್ತೆ. ಸೊ ಅದು ಸಹ ತುಂಬಾ ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, ಸೊ ಫೈನಲಿ ಎಲ್ಲರೂ ಹೋದರು. ತುಂಬಾ ಬೇಜಾರಾಗ್ತಿದ್ದೆ. ನಮ್ಮ ಅತ್ತೆ ಮಾವ ಎಲ್ಲ ಬಂದು ನೀವು ನೋಡಿದ್ದೀರಾ. ಬಟ್ ದೆನ್ ಅವ್ರು ಜಾಸ್ತಿ ಟೈಮ್ ಇರಲಿಲ್ಲ ಬಿಕಾಸ್ ಅವ್ರಿಗೂ ಸ್ವಲ್ಪ ಕೆಲಸ ಆಯಿತು ಹಾಗೂ ಗೆಸ್ಟ್ ಎಲ್ಲ ಬಂದಿದ್ರಲ್ಲ. ಸೊ ಇಲ್ಲಮ್ಮ ಹೋಗಬೇಕು, ನೆಕ್ಸ್ಟ್ ಟೈಮ್ ಬೇಗನೆ ಬರ್ತೀನಿ ಅಂತಂದಿದ್ರು. ಆ್ಯಂಡ್ ಊಟ ಕೂಡ ಏನು ಪ್ರಸಾದ ಥರ ಸ್ವಲ್ಪನೇ ಊಟ ಮಾಡಿದ್ದು, ಬಿಕಾಸ್ ಬೇರೆ ಫಂಕ್ಷನಲ್ಲಿ ಹೋಗಿ ಅಲ್ಲಿ ಸಹ ಊಟ ಮಾಡಿ ಬಂದಿದ್ರು. ಈ ಆ್ಯಪಲ್ ಇಲ್ಲೇ ಬಿಟ್ಟೋಗಿದ್ದಾರೆ. ಸೊ ಅದಕ್ಕೇ ಇಲ್ಲೂ ಸಹ ಕರೆಕ್ಟಾಗಿ ಊಟ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದರು. ಸೊ ಅಷ್ಟೇ. ಆ್ಯಂಡ್ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ಲು. ಸೊ ಆಲ್ಮೋಸ್ಟ್ ಒಂದು 17 years ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಯಿತು, ನಮ್ಮ ಲಕ್ಷಿ ಫ್ರೆಂಡ್ಸು ಅಲ್ವಾ ಮಗನೆ, ಬಾಯ್. 17-18 years ಆದಮೇಲೆ ಇವತ್ತು ನಾವು ಮೀಟ್ ಮಾಡಿದ್ದು. ಸೊ ನನಗೆ ಅನ್ವಯ ಹೇಗೆ ಅಂತ ಅಂದರೆ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಈ ಥರ 2 ಜುಟ್ಟು ಹಾಕ್ಕೊಂಡು ಪರಿಚಯ. ಸೊ ಅವಳಿಗೆ ನಾನು ಹೆಂಗೆ ಅಂತ ಅಂದರೆ ಪರಿಚಯ ಆಸ್ ಇನ್ ಆ ಥರ ಒಂದು ಆ ಲಾಸ್ಟ್ ಗ್ಲಿಮ್ಸ್ ಅಂತ ಅಂತೀವಲ್ಲ, ಲಾಸ್ಟ್ ನೋಡಿದ್ದು ಹಂಗೇನೆ ಸ್ಕೂಲ್ ಯೂನಿಫಾರ್ಮಲ್ಲಿ 2 ಈ ಥರ ಜುಟ್ಟು ಹಾಕ್ಕೊಂಡು ಆ ಥರ. ಸೊ ಲಾಸ್ಟ್ ಹಂಗೆ ನಾವು ನೋಡಿದ್ದು. ಇವತ್ತು ನಾವು ನಮ್ಮ ಮದುವೆಯಾಗಿ ನಮ್ಮ ಮಕ್ಕಳ ಜೊತೆ ನಾವು ನೋಡ್ತಾ ಇದ್ದೀವಿ. ಒಂಥರ ಖುಷಿ ಅನಿಸ್ತಿತ್ತು. ಏನಪ್ಪ ಅಂದರೆ ಸ್ಟಾರ್ಟಿಂಗು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸ್ಟಾರ್ಟಿಂಗ್ ಒಂದು 2 hour ಬಿಕಾಸ್ ಇಲ್ಲಿ ಅತ್ತೆ ಮಾವ ಹಾಗೂ ಈ ಕಡೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಅದಕ್ಕೆ ಅಲ್ಲಿ ಅಕ್ಕ ಹ್ಯಾಂಡಲ್ ಮಾಡ್ತಾ ಇದ್ದು, ಇಲ್ಲಿ ನಾನು ಒಂದು ಸ್ವಲ್ಪ ಹೋಗ್ತಾ ಬರ್ತಾ ಇದ್ದೆ. ಬಟ್ ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಹೋಗ್ತಾ ಅಂದ್ಕೊಂಡಿದ್ವಿ ಪಾಪು ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗಿಯೋಣ ಅಂತ. ಸ್ವಲ್ಪ ಕೆಲವೊಂದು ಫೋಟೋಸ್ನ ತೆಗ್ದಿದ್ದೀನಿ, ಅದು ನಾನು ಹಾಕ್ತೀನಿ ಲಾಸ್ಟಲ್ಲಿ. ಸೊ ಅಷ್ಟೇ. ಇಫ್ ಇನ್ ಕೇಸ್ ಅನ್ವಯ ಏನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಸೊ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮತ್ತೆ ಸ್ಟೇ ಮಾಡೋಕ್ಕೆ ಬಾ ಅಂತ ಹೇಳಿದ್ದೀನಿ. ಇನ್ನೇನು ಮುಂಬೈಗೆ ಹೋಗ್ತಾರೆ ಅವ್ರು ವಾಪಸ್ಸು ಅಂತ ಹೇಳ್ತಾ ಇದ್ರು. ಸೊ ನೋಡೋಣ, ಮತ್ತೇನಾದರೂ ಬಂದರೆ ಒಂದು ಸ್ವಲ್ಪ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡೋಣ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ. ಆ್ಯಂಡ್ ಮೋರ್ ಓವರ್ ನಮ್ಮ ಲಕ್ಷಿ ಎಲ್ಲ ಜಾಸ್ತಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ.
ಅವ್ಯಾನ್ ಜೊತೆ. ಸೊ ಚೆನ್ನಾಗಿತ್ತು. ಅವನಿಗೆ ನನ್ನ ಫ್ರೆಂಡ್ ಅಂತ ಪಾಪ ಹೋಗ್ಬೇಕಾದ್ರೂ ಬೇಜಾರಾಯ್ತು ಅವನಿಗೆ. ಹೌದು. ಏನಮ್ಮ ಲಕ್ಷಿ, ನಿನ್ ಫ್ರೆಂಡ್ ಎಲ್ಲಿ? ಯಾರ ಮನೆಗೆ? ನಿಂಗೆ ಫ್ರೆಂಡ್ ಬೇಡವಾ? ಬೆಳಗ್ಗೆ ಬರ್ತಾರಾ? ಸರಿ. ಸೊ ಫ್ರೆಂಡ್ಸ್ ಅಷ್ಟೇನೆ. ಅಕ್ಕ ನಿನ್ ಡೇ ಹೇಗಿತ್ತು ಹೇಳೆ? ಹೌ ವಾಸ್ ಯೋರ್ ಡೇ? ಚೆನ್ನಾಗಿತ್ತು ಒಂಥರ. ಇವತ್ತು ಬೆಳಗ್ಗೆಯಿಂದ ಸಂಜೆ ಯಾವಾಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಲಿಟ್ರಲಿ. ಬಟ್ ಚೆನ್ನಾಗಿತ್ತು. ಆಂಟಿ ಮತ್ತೆ ಅನುಯ್ಯನ ತುಂಬಾ ವರ್ಷದ ನಂತರ ಲೈಕ್ ನನಗೆ ಲಚ್ಚು ಹೇಳ್ದಂಗೆ ಆಯ್ತಾಯ್ತು. ಸೊ ನನಗೆ ಆ್ಯಕ್ಚುಲಿ ಅನ್ವಯ ಲಚ್ಚು ಹೇಳ್ದಾಗೆ ನೆನಪಿರೋದು ಹಾಗೇನೆ. ಬಿಕಾಸ್ ನಾನು ಒಂದೇ ಸ್ಕೂಲ್ ಅಲ್ವಾ ನಾವೆಲ್ಲರೂ ಓದಿದ್ದು. ಸೊ ಡಾನ್ಸ್ ಕ್ಲಾಸ್ ಅಂತ ಇರ್ತಿತ್ತು ನಮಗೆ. ಆ ಡಾನ್ಸ್ ಕ್ಲಾಸ್ ಟೈಮಲ್ಲಿ ನಾನು ಮತ್ತೆ ಲಚ್ಚು ಮತ್ತೆ ಅನ್ವಯ ಅವರು ಕೂಡ ಎಲ್ಲರೂ ಡಾನ್ಸ್ ಕ್ಲಾಸಿಗೆ ಬರ್ತಾ ಇದ್ವಲ್ಲ. ಆ ಟೈಮಲ್ಲಿ ಲಚ್ಚು ಮತ್ತೆ ಅನ್ವಯ ಈ ಥರ ಒಬ್ರೊಬ್ರು ಹಿಂಗೆ ಏನೋ ಹಿಡ್ಕೊಳ್ಳೋದು, ಒಬ್ಬೊಬ್ರನ್ನ ನನ್ನ ಇಟ್ಕೊಂಡು ಡಿಂಗ್ ಡಿಂಗ್ ಹಿಂಗೆ ಆಡ್ತಾ ಇದ್ರು. ಅದೆಲ್ಲ ನಂಗೆ ಚೆನ್ನಾಗಿ ನೆನಪು. ಸೊ ಇವ್ರು ಲೈಕ್ ಅನ್ವಯ ಬಂದು ಲಚ್ಚು ಹಿಡ್ಕೊಳ್ಳೋದು, ಇವಳು ಈ ತರ ಹಿಡ್ಕೊಂಡು ಏನೋ ಯಾವಟ ಅಂತಾರೆ ಅಂತ ಏನೋ ಹೋಟೆಲ್ ಚೆನ್ನಾಗಿ. ಸೊ ಆ ಒಂದು ಇದು ನಂಗೆ ಚೆನ್ನಾಗಿ ತುಂಬಾ ಕ್ಲಿಯರ್ ಆಗಿ ನೆನಪಾಯ್ತಾ. ನಂಗೆ ತುಂಬಾನೇ ಜಾಸ್ತಿ ನನ್ನ ಕಣ್ಣು ಮುಂದೆ ಇದೆ ಅನ್ನೋ ತರ ಇದೆ ಅದು. ಸೊ ಆ ಡೇಸ್ ಎಲ್ಲ ನೆನಪಾಯ್ತು. ಬಟ್ ತುಂಬಾ ವರ್ಷಗಳ ನಂತರ ಇವತ್ತು ನೋಡಿದ್ದು ಎಲ್ರು. ಆಂಟಿನ ಮಧ್ಯ ಲೈಕ್ ಒಂದು 2 ಸತಿ ನೋಡಿದೀವಿ. ಮಧ್ಯ 2 ಸತಿ ನೋಡಿದೀವಿ. ಬಟ್ ಅನ್ವಯ ಅಂತೂ ತುಂಬಾ ವರ್ಷಗಳ ನಂತರ ನೋಡಿದ್ದು. ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು ಒಂಥರ. ಅಂಡ್ ಅನ್ವಯ ಬಂದಿದ್ರಲ್ಲ. ಸೊ ವಿ ವರ್ ಲೈಕ್ ಟಾಕಿಂಗ್ ನಮ್ಮ ಹಳೆ ಫ್ರೆಂಡ್ಸ್ ಅಂದ್ರೆ ನನ್ನ 4th 5th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಬಗ್ಗೆ ನಂಗೊಂದು ಕೆಲವೊಬ್ರು ಫ್ರೆಂಡ್ಸ್ ಮಾತ್ರ ನೆನಪಿರೋದು, ಅವ್ರ ಹೆಸರು ಮಾತ್ರ ನೆನಪಿರೋದು. ಸೊ ನಾನು ಹೇಳ್ತಿದ್ದೆ ಈ ಅವ್ರು ಹೇಗಿದ್ದಾರೆ, ಇವ್ರ ಮದ್ವೆ ಆಯ್ತಾ ಹಂಗೆ ಹಿಂಗೆ ಅಂತ. ಸೊ ಅವ್ರು ಬಂದು ನನಗೆ ಫೋಟೋಸ್ ತೋರಿಸ್ತಾ ಇದ್ರು, ನೋಡಿ ಇವಳೇ ಆ ಹುಡುಗಿ ಅವರೇ ಆ ಹುಡುಗ ಅಂತ. ಸೊ ತುಂಬಾನೇ ಖುಷಿ ಆಯ್ತು. ನಮ್ಮ ಟೀಚರ್ಸ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಹೇಳಿದೆ ಅವ್ರು ಏನು ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಾವೇನು ಹಿಂಗೆ ಕಾಣಿಸ್ತಾ ಇದ್ದೀವಿ ಅಂತ. ಸೊ ನಮ್ಮ ಮಕ್ಕಳಾಗಿದೆ, ನಮ್ಮ ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಅದಕ್ಕೆ ನಾವು ಹಿಂಗೆ ಕಾಣಿಸ್ತಿರೋದು ಅಂತ. ಸೊ ಅದೇ ನಮ್ಮ ಮದುವೆ ಆಯಿತು, ಮಕ್ಕಳಾಯಿತು, ಅದಕ್ಕೆ ಇದ್ರೆ ಕಾಣಿಸ್ತಾ ಇದ್ದೀವಿ. ಬಟ್ ಸ್ಟಿಲ್ ವಿ ಲುಕ್ ಗುಡ್ ಟು. ಬಟ್ ಒಂಥರ ಚಂದ ಆಯ್ತಲ್ಲ. ಸೊ ಫ್ರೆಂಡ್ಸ್ನ ಲೈಕ್ ವಿ ವರ್ ಲೈಕ್ ರೀಕಾಲಿಂಗ್ ಏನಿಲ್ಲ ಹಂಗೆ ಮಾಡ್ತಿದ್ದೆ. ಆ್ಯಂಡ್ ಏನು ಗೊತ್ತಾ, ಅನ್ವಯ ನಂಗೆ ಹೇಳ್ತಾ ಇದ್ಲು, ಲಕ್ಷ್ಮಿ ನಂಗೆ ಚೆನ್ನಾಗಿ ನೆನಪಿದೆ ನೀನು ಒಬ್ಬಳು ಹುಡುಗಿ ಜೊತೆ ತುಂಬ ಫೈಟ್ ಮಾಡ್ತಾ ಇದೆ ಅಂತ. ನಂಗೆ ಆ ಕ್ಲಿಯರ್ ಕಣ್ಣಲ್ಲಿ ಕಡ್ದಂಗಿದೆ ಇದು ಅಂತ. ಸೊ ನನಗೆ ಒಂಥರ ನಗು ಬರ್ತಾಯಿತ್ತು, ಹೌದಲ್ಲ ನಂಗೆ ಮಾಡಿದ್ನ ಅಂತ. ಸೊ ಚೆನ್ನಾಗಿತ್ತು ನಮ್ಮ ಫೈಟ್ಸು, ಆಮೇಲೆ ನಮ್ಮ ಫ್ರೆಂಡ್ಸ್ನ ಬಗ್ಗೆ ಮಾತಾಡೋದು, ನಮ್ಮ ಟೀಚರ್ಸ್ ಬಗ್ಗೆ ಮಾತಾಡೋದು. ಓಕೆ ಹೌದಾ, ನಾನು ಅನ್ವಯ ತುಂಬ ಫೈಟ್ ಮಾಡ್ತಾ ಇತ್ತು ಅಂತೆ. ಹಾಂ ಸರಿ. ಸೊ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಮತ್ತೆ ನೋಡೋಣ ಬಾ ಅಂತ ಮತ್ತೆ ಫೋನ್ ಮಾಡಿ ಹೇಳ್ತೀನಿ, ಬಾರವ್ವ ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಫ್ ಇನ್ ಕೇಸ್ ನಿಮಗೂ ಈ ಥರ ಒಂದು ಸ್ಕೂಲ್ ನೆನಪುಗಳು ಏನಾದರೂ ಇದ್ದರೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಏನಾದರೂ ಕ್ಯೂಟ್ ಮೆಮೊರೀಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಮೆಮೊರೀಸ್ನ ಶೇರ್ ಮಾಡಿ, ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.